ಒಬ್ಬ ವ್ಯಕ್ತಿ ಮೈ ಮೇಲೆ ದೇವ್ರು ಬಂದಿದ್ದಾರೆ ಅನ್ನೋ ತರದಲ್ಲಿ ನಟಿಸಿ ಪಾಪ ನವದಂಪತಿಗಳು ದೇವರ ದರ್ಶನಕ್ಕೆ ಅಂತ ಬಂದಿರ್ತಾರೆ, ಅವರನ್ನ ದೇಗುಲದಿಂದ ಹೊರಗಡೆ ಹಾಕಿದ್ದಾರೆ. ಈಗಲೂ ಕೂಡ ಅಸ್ಪೃಶ್ಯತೆ ಅಂತ ಆಚರಣೆ ಇದೆ ನಮ್ಮ ಸಮಾಜದಲ್ಲಿ ಅಂತಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ಬಟ್ ಅದೇ ಕಟ್ಟು ಸತ್ಯ. ನೀವು ಬೆಂಗಳೂರಿನ ಸುತ್ತಮುತ್ತ ಕೂಡ ನೋಡಬಹುದು, ಬಹಳಷ್ಟು ದಲಿತ ಸಮುದಾಯದವರನ್ನ ದೇವಸ್ಥಾನದ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಒಂದು ವೇಳೆ ಏನಾದ್ರೂ ದಲಿತ ಸಮುದಾಯದವರು ದೇವಸ್ಥಾನದ ಒಳಗಡೆ ಬಂದ್ರು ಅಂತಂದ್ರೆ ಏನಾದ್ರೂ ಮುಂದಾಗುವಂತಹ ಅವಘಡಗಳಿಗೆ ಅವರೇ ಕಾರಣ ಅಂತ ಅವ್ರ ತಲೆ ಮೇಲೆ ಈ ಒಂದು ಆರೋಪವನ್ನ, ಅಪರಾಧಿ ಭಾವನೆಯನ್ನ ಮೂಡಿಸ್ತಾ ಇದ್ದಾರೆ. ಎಷ್ಟೇ ಕಾನೂನುಗಳು ಬಂದ್ರು, ಎಷ್ಟೇ ಜಾಗೃತಿಯನ್ನ ಮೂಡಿಸಿದ್ರು, ಎಷ್ಟೇ ಶಿಕ್ಷಣ ಬಂದ್ರು ಈ ಮನಸ್ಥಿತಿಯಿಂದ ಹೊರಗಡೆ ತರೋದಕ್ಕೆ ಸಾಧ್ಯ ಆಗಿಲ್ಲ. ಹೊರಗಡೆ ಸಮಾನತೆಯ ಬಗ್ಗೆ ಮಾತಾಡ್ತೀವಿ, ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀವಿ, ಎಷ್ಟೇ SC/ST ಕಾಯ್ದೆಗಳು ಬಂದಿರ್ಲಿ, ಎಷ್ಟೇ ಈ ಒಂದು ಅಸ್ಪೃಶ್ಯತೆಗೆ ಸಂವಿಧಾನದ ಪ್ರಕಾರ ತಪ್ಪು ಅನ್ನುವಂತಹ ಆರ್ಟಿಕಲ್ ಇದ್ರೂ ಕೂಡ ಜನರು ತಮ್ಮ ಮೈಂಡ್ ಸೆಟ್ ಅನ್ನ ಬದಲಾಯಿಸಿಕೊಳ್ತಾ ಇಲ್ಲ. ನವದಂಪತಿಗಳು ದೇವ್ರ ದರ್ಶನ ಅಂತ ಬಂದ್ರೆ ಅಂದ್ರೆ ಸವರ್ಣೀಯರಿಗೆ ಅಷ್ಟೇನಾ ದೇವ್ರಿರೋದು? ದಲಿತರಿಗೆ ದೇವರೇ ಇಲ್ವಾ? ದಲಿತರು ಅಂತ ಹುಟ್ಟಿದ ಮಾತ್ರಕ್ಕೆ ಅಟ್ಲೀಸ್ಟ್ ದೇಗುಲಕ್ಕೂ ಒಳಗಡೆನೂ ಕೂಡ ಬರೋದಕ್ಕೆ ಅವರಿಗೆ ರೈಟ್ಸ್ ಇಲ್ಲ ಅಂತಂದ್ರೆ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಕೂಡ ಈಕ್ವಲ್ ರೈಟ್ಸ್ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಮಾನವ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಆಚರಣೆ ಈ ಅಸ್ಪೃಶ್ಯತೆ ಅಂತ. ಸೊ ಶಿಕ್ಷಣ ಮತ್ತು ಕಾನೂನು ಹೋರಾಟದ ಮೂಲಕ ಇದನ್ನ ತೊಲಗಿಸಬಹುದು ಅಂತ ಹೇಳ್ತಾರೆ. ಎಷ್ಟೇ ಶಿಕ್ಷಣ ಪಡೆದಿದ್ರು ಕೂಡ ಈ ಅಸ್ಪೃಶ್ಯತೆಯನ್ನ ಶಿಕ್ಷಣ ಪಡೆದಿರೋರು ವಿದ್ಯಾವಂತರೇ ಪಾಲಿಸ್ತಾರೆ.